UI ಮೂವಿಲೇಸಿ ವಾರ್ನರ್ ವಿಡಿಯೋ ರಿಲೀಸ್ ಆಗಿದೆ. ಅನ್ಪ್ರಿಡಿಕ್ಟಬಲ್, ಗೆಸ್ ಮಾಡ್ಲಿಕ್ಕೆ ನಿಮಗಾಗಲ್ಲ. ಉಪೇಂದ್ರ ಅವರು ನಮ್ಮ ದಿಮಾಕ್ಲೆಸ್ ಮತ್ತೊಂದು ದೊಡ್ಡ ಗೇಮ್ ಆಡಿದ್ರು. ಫಸ್ಟ್ ಒಂದು ಟೀಸರ್ ರಿಲೀಸ್ ಆದಾಗೆ ನಾನು ಶಾಕ್ ಆದೆವು. ಏನಪ್ಪ ಉಪೇಂದ್ರ ಅವರು ವಿಡಿಯೋನೇ ರಿಲೀಸ್ ಮಾಡಿಲ್ಲ, ಓನ್ಲಿ ವಾಯ್ಸ್ ರಿಲೀಸ್ ಮಾಡ್ಯಾರ. ಸೆಕೆಂಡ್ ಪಾರ್ಟ್ ಬಗ್ಗೆ ನಾವು ಮಾತಾಡುವಂಗೆ ಥೋಡೆ ಪೋಸ್ಟರ್ ಒಂದು ಸಾಂಗ್ ರಿಲೀಸ್ ಆಗಿದ್ದಲ್ಲ, ಏನು ಕಲರ್ಫುಲ್ ಫೋಟೋಸ್ಗಳವ ಪಿಂಕ್ ಕಲರ್ನಾಗ, ಅದನ್ನು ಅಂತ ಒಂದು ಎಕ್ಸೈಟ್ಮೆಂಟ್ ನನಗೆ ಅನ್ನಿಸ್ಲಿಲ್ಲ. ಓಕೆನಾ, ಬಟ್ ಇವತ್ತು ಅದು 2 ನಿಮಿಷ 16 ಸೆಕೆಂಡ್ ವಾರ್ನರ್ ವಿಡಿಯೋ ನೋಡಿಗಿಸಿ ಬಿಲ್ಕುಲ್ ನಾ ಶಾಕ್ ಅದ. ದಿಮಾಕ್ಲೆಸ್ ನರಗಳು ಎಲ್ಲ ಬ್ಲಾಸ್ಟ್ ಆಗ್ಯಾವ. ಅಂದ್ರೆ ನೋಡೋ ಮಟ್ಟಿಗೆ ಒಂದು ಕ್ಯೂರಿಯಾಸಿಟಿ ಅದ. ಓಕೆನಾ, ಅದು ಏನು ಹೇಳಕ್ಕೆ ಖುಷಿ ಮಾಡ್ಲತ್ತದ, ಸ್ವಲ್ಪ ಅಲ್ಲಿನ ಭಯ ನಮಗೆ ಅನಿಸ್ತದ. ಹಂಗೆ 2040 ಸ್ಟೋರಿ ತೋರಿಸ್ಯಾರ, ಅಂದ್ರೆ 15 ವರ್ಷ ಹೊರಕಿಲ್ಲಿ ಸ್ಟೋರಿ ಅವ್ರು ಉಪೇಂದ್ರ ಅವ್ರು ತೋರಿಸ್ಯಾರ. ಮತ್ತು ಕ್ಯಾರೆಕ್ಟರ್ಸ್ ಇಲ್ಲಿ ಇಂಟ್ರೊಡ್ಯೂಸ್ ಕೊಟ್ಟರಲ್ಲ, ಅದು ಶಾಕಿಂಗ್ ಟ್ರೀಟ್ಮೆಂಟ್ ಅದ ಬಸ್. ಸ್ಟಾರ್ಟಿಂಗ್ BGM ಹೆಂಗೆ ಸ್ಲೋಲಿ ಸ್ಟಾರ್ಟ್ ಅದಲ್ಲ, ಅಲ್ಲಿ ಒಬ್ಬರು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಕೊಡ್ತಾರೆ. ಸೆಕೆಂಡ್ ಪಾಯಿಂಟ್ನಲ್ಲಿ ಅಲ್ಲಿ ಊಟದ ಗತಿಯಲ್ಲಿ ಅಂದ್ರೆ ಇದೊಂದು ನನಗೆ ಪಾಯಿಂಟ್ ನನಗೆ ಅನ್ಸ್ಲತ್ತದ. ಅಲ್ಲಿ ಮೊಬೈಲ್ಸ್ಗಳು ಕೊಡ್ತಾರೆ ನೋಡಿ, ಊಟ ಕೊಡೋಲ್ಲ. ಅಂದ್ರೆ ನನಗೆ ಒಂದು ಪಾಯಿಂಟ್ ನನಗೆ ಅನ್ಸೋ, ಒಂದು ಮೊಬೈಲ್ ಮೇಲೆ ಒಂದು ಟೆಕ್ನಾಲಜಿ ಮೇಲೆ ಒಂದು ಸ್ಟೋರಿ ಒಂದು ಪಾಯಿಂಟ್ ನಾ ಗೆಸ್ ಮಾಡಿದೆ. ಅದೇ ಪಾಯಿಂಟ್ ನನಗೆ ಅನ್ಸೋದು. ಮೇ ಬಿ ಅದು ಕರೆಕ್ಟ್ ಅದ, ಏನು ರಾಂಗ್ ಅದ ಮುಂದೆ ನಮಗೆ ಗೊತ್ತದ. ಬಟ್ ಜಾಸ್ತಿ ಅಂತ ಏನು ರಿವೀಲ್ ಆಗಿಲ್ಲ. 2 ನಿಮಿಷ 16 ಸೆಕೆಂಡ್ ಟೀಸರ್ ಒಳಗೆ ಥೋಡೆ ಪಾಯಿಂಟ್ ಅಂತ ಇಂಪಾರ್ಟೆಂಟ್ ಆಗಿ ರಿವೀಲ್ ಅಂತ ಮಾಡ್ರೆ ಉಪೇಂದ್ರ ಅವರು. ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಒಂದು ಗ್ರೂಪ್ ಅದ ಇಲ್ಲಿ. ಎಕ್ಸಾಂಪಲ್ ನಾವು ಮಾತಾಡ್ಬೇಕು, ಕಲ್ಕಿ ಮೂವಿ ಒಳಗೆ ಸುಪ್ರೀಮ್ ಮ್ಯಾಸ್ಕಿನ್ ಕ್ಯಾರೆಕ್ಟರ್ ಏನದ. ಓಕೆನಾ, ಅವನೇ ದೇವರನ್ನ, ಅವನೇ ಪ್ರಪಂಚ ಬೇರೆ ಕ್ರಿಯೇಟ್ ಮಾಡ್ಕೊಂಡು ನಾವು. ಇಲ್ಲಿನೂ ಉಪೇಂದ್ರ ಕ್ಯಾರೆಕ್ಟರ್ ಅದೇ ಪಾಯಿಂಟ್ ನನಗೆ ಅನ್ಸದ. ಅವ್ನ ಅಗೇನ್ಸ್ಟ್ ಒಂದು ಗ್ರೂಪ್ ಅದ ಇಲ್ಲಿ. ಓಕೆನಾ, ಅಲ್ಲಿನ ಒಬ್ಬ ಲೀಡರ್ ಕಾಣ್ಲತ್ತಾನ. ಇವೆಲ್ಲ ಅಲ್ಲಿ ಇನ್ನೊಂದು ಪಾಯಿಂಟ್ ಬೇಕಾದ್ರೆ ನಾವು ಮಾತಾಡ್ಬೇಕಂದ್ರೆ ಎಲ್ಲೋ ಮಾರಿಗೆ ಮಾಸ್ಕ್ ಹಾಕ್ಯಂದ್ರೆ ಅದು ಏನದ. ಮತ್ತು ಸೆಕೆಂಡ್ನಲ್ಲಿ ಎಲ್ಲೋ ಮಂದಲ್ಲಿ ಬಟ್ಟೆ ಉಟ್ಕೊಂಡಿಲ್ಲ, ಅಂದ್ರೆ ನಿಕ್ಕರೆ ಹಾಕ್ಯಂದ್ರೆ ಅದು ಶಾರ್ಟ್ ಅಲ್ಲಿ, ಅದು ಲಾಸ್ಟಿಗೆ ಒಂದು ಗನ್ ಶಾರ್ಟ್ಗೂ ಅಲ್ಲಿ ಲಿಟ್ರಲಿ ಬಾಸ್. ಅದು ನಾನು ಶಾಕ್ ಆದೆ. ಏನು ಪ್ರೆಸೆಂಟೇಷನ್ ಕೊಟ್ರೆ ಅಂದ್ರೆ ಇಲ್ಲಿ 2-3 ಮಾತುಗಳು ಇನ್ನೂ ಇಂಪಾರ್ಟೆಂಟ್ ಆಗ್ಯಾವ. ನಾವು ಸೇಫ್ ಆಗಿದ್ವಿ, ನಮ್ಮಲ್ಲಿ ಟೆಕ್ನಾಲಜಿ ಅದ. ಅವ್ರು ಕ್ರಿಕೆಟ್ ಮ್ಯಾಚ್ ನೋಡ್ಲತ್ತಾರ, ಸ್ಪೇಸ್ನಾಗ ಹೋಗೋದ ಅಲ್ಲಿ, ವೆಪನ್ಸ್ಗಳ ಬಗ್ಗೆದಾಗಲಿ, ಅದು ಪಾಯಿಂಟ್ ಅಂತ ರಿವೀಲ್ ಮಾಡ್ಯಾರ ಇಲ್ಲಿ. ಬಟ್ ನನಗೆ ಅನ್ಸೋದು ಡೆಫಿನೆಟ್ಲಿ ಒಂದು ಟೆಕ್ನಾಲಜಿ ಮೇಲೆ, ಒಂದು ಮೊಬೈಲ್ ಮೇಲೆ ಇದು ಸ್ಟೋರಿ ಇದ್ದಿರ್ಬೇಕು ಒಂದು ಪಾಯಿಂಟ್. ಐ ಥಿಂಕ್ ಅದು ಆ ಥರ ಅನ್ಕಲತ್ತಿನ. ಮೇ ಬಿ ಡಿಫ್ರೆಂಟ್ ಅದ, ಏನದ ಮುಂದೆ ನಮಗೆ ಗೊತ್ತದ. ಇದೇ ಅಂತ ಜಾಸ್ತಿ ಅಂತ ಇಲ್ಲೇ ರಿವೀಲ್ ಮಾಡ್ಯಾರ. ಇನ್ನೊಂದು ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಜಾತಿ ಬಗ್ಗೆದಾಗ ಮಾತಾಡ್ರೆ. ಓಕೆನಾ, ಇಲ್ಲಿ ಯಾರನ್ನ ಬೇರೆ ಒಬ್ಬ ಮನುಷ್ಯ ಬರ್ತಿರ್ಬೇಕು ಇವ್ರು ಗ್ರೂಪ್ ಒಳಗೆ. ಅಲ್ಲಿ ಒಂದು ಕೋಡ್ ವರ್ಡ್ ಇರ್ತದೆ, ನಂಬರ್ ಇರ್ತವೆ, ಸೀರಿಯಲ್ ನಂಬರ್. ಆ ಸೀರಿಯಲ್ ನಂಬರ್ ಮತ್ತು ಅವ್ನಿಗೆ ಸುಡ್ತಾರೆ ನೋಡ್ರಿ, ಅದು ಶಾರ್ಟ್. ಅಂದ್ರೆ ಇಲ್ಲಿ ಗೌರ್ಮೆಂಟ್ ಅಂತ ಈ ಥರ ಒಂದು ವರ್ಡ್ ಯೂಸ್ ಮಾಡ್ಯಾರ ಉಪೇಂದ್ರನೇ ಯಾರ. ಯಾಕಂದ್ರೆ ಅಗೇನ್ಸ್ಟ್ ಇಲ್ಲಿ ಪಬ್ಲಿಕ್ ಅವನಿಗೆ ಆಗ್ಯದ. ಓಕೆನಾ, ಅದು ಪಾಯಿಂಟ್ ಇಲ್ಲಿ ರಿವೀಲ್ ಅಂತ ಮಾಡಿಲ್ಲ. ಐ ಹೋಪ್ ನೋಡಮ್ ಇನ್ನು ಮತ್ತೆ ಏನು ರಿವೀಲ್ ಆಗ್ತದ. ಬಟ್ ಒಂದು ಕಡೆಗೆ ಪುಷ್ಪ ಟ್ರೆಂಡ್ನಾಗ ನಡೀತದೆ, ಒಂದು ಕಡೆಗೆ ಉಪೇಂದ್ರ ಅವರು ಒಂದು ರಿಸ್ಕ್ ತೊಂದಿಗಿಸಿ ಟೈಲರ್ ರಿಲೀಸ್ ಮಾಡಿಲ್ಲ. ಸಾಲಿಡ್ ನನಗೆ ಅನ್ಸಿದೆ ಬಾಸ್. ಇದೊಂದು ಟ್ರೆಂಡ್ನಾಗ ಇರ್ತದೆ ನನಗೆ ಅನ್ಸ್ಲತ್ತದ. ಉಪೇಂದ್ರ ಅವ್ರು ಕೆರಿಯರ್ದಾಗದೆ ಇದೊಂದು ಬಿಗ್ಗೆಸ್ಟ್ ಮೂವಿ. ಅದು ಪ್ರೆಸೆಂಟೇಷನ್ ನನಗೆ ಅನ್ಸಿದೆ. ನೋಡೋ ಮನ್ಸಿಗೆ ಥೋಡೆ ಬೂಸ್ ಬಂಪ್ಸ್ ಕ್ರಿಯೇಟ್ ಮಾಡಿದ, ಥೋಡೆ ಶಾಕಿಂಗ್ ಟ್ರೀಟ್ಮೆಂಟು ಅದ. ಆ ನೋಡಿ ಮೇಲೆ ಸ್ವಲ್ಪ ನಾವು ಅಂಜುತ್ತೀವಿ. ಅದನ್ನು ಪಾಯಿಂಟ್ ಅಂದಾಗ ಉಪೇಂದ್ರ ಅವ್ರು ರಿವೀಲ್ ಮಾಡ್ಯಾರ. ಸರಿಯಾಗಿ ನನಗೆ ಅನ್ಸಿದ್ದು ಡಿಸಪಾಯಿಂಟ್ ಎಲ್ಲಿ ಮಾಡಿಲ್ಲ. ತೆಲುಗುದಾಗ ನನಗೆ ಡಬ್ಬಿಂಗ್ ನನಗೆ ವಾಯ್ಸ್ ಸರಿಯಾಗಿ ನನಗೆ ಅನ್ಸಿದ್ದು ಉಪೇಂದ್ರ ಅವ್ರದ್ದು. ಕನ್ನಡದಂತ ಸ್ವಲ್ಪ ಏನೋ ಅದು ವಾಯ್ಸ್ ಸಂಗಟೆ ಮತ್ತು BGM ಇಲ್ಲಿ ಲೌಡ್ ಕೊಟ್ಟರಲ್ಲ, ಸ್ವಲ್ಪ ಅಲ್ಲಿ ವಾಯ್ಸ್ ಕಡಿಮೆ ನನಗೆ ಅನಿಸಿದೆ. ಓಕೆನಾ, ತೆಲುಗುದಾಗ ನಾನು ಸಾಲಿಡ್ ಡಬ್ಬಿಂಗ್ ಸ್ವಲ್ಪ ಕ್ಲಾರಿಟಿಯಾಗಿ ನನಗೆ ಕೇಳಿತು. ಅದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ 1 ಗಂಟೆದ ಪುಷ್ಪ 2 ಮೂವಿ ರಿಕಾರ್ಡ್ ಮುರಿಲತ್ತದ. 1 ಗಂಟೆದ 20,000, 21,000, 22,000 ಟಿಕೆಟ್ ಬುಕ್ಕಿಂಗ್ ಮಾಡ್ಲತ್ತಾರ. ಆಂಧ್ರ ಅಂಡ್ ತೆಲಂಗಾಣದಾಗ ಲಿಮಿಟೆಡ್ ಸ್ಕ್ರೀನ್ನಲ್ಲಿ ಬುಕ್ಕಿಂಗ್ ಓಪನ್ ಆಗ್ಯಾವ. ಹಿಂದಿದಾಗೆ 2 ಶೋ ತೆಲಂಗಾಣ ಕಡೆಗೆ ರಿಲೀಸ್ ಮಾಡ್ಯಾರ. ಬಟ್ ಇಲ್ಲಿ 2Dದಾಗೆ ರಿಲೀಸ್ ಮಾಡ್ಯಾರ ಮತ್ತು 4Kದಾಗ ರಿಲೀಸ್ ಆಗಿದೆ. 3Dದಾಗ ಇನ್ನೂ ರಿಲೀಸ್ ಆಗಿಲ್ಲ. ಮತ್ತು ಲಿಮಿಟೆಡ್ ಸ್ಕ್ರೀನ್. ಓಕೆನಾ, ಡೇ ಬೈ ಡೇ ಈ ಥರ ಅಪ್ಡೇಟ್ ಬರ್ಲತ್ತದ. ಮೇ ಬಿ ನನಗೆ ಅನ್ಸದ ಡೆಫಿನೆಟ್ಲಿ ಬಾಹುಬಲಿ ಸನಿ ಇದು ರಿಕಾರ್ಡ್ ಇದು ಮುರಿಬೋದು. ರಿಕಾರ್ಡ್ ಮಾಡ್ಲತ್ತದ. ಏನನ್ನ ಅನ್ಕೊ ನೀವು, ಪುಷ್ಪ 2 ಒಂದು ಟ್ರೆಂಡ್ನಾಗ ಅದ ಬಸ್. ನಿನ್ನ ಫೀಲಿಂಗ್ ಸಾಂಗ್ ರಿಲೀಸ್ ಆಗಿಲ್ಲ, ಸಾಲಿಡ್ ಅದನ್ನು ರೆಸ್ಪಾನ್ಸ್ ಬಂದಿತ್ತು. ನೋಡೋ ಮಟ್ಟಿಗಲ್ಲಿ ಕೇಳೋ ಮಟ್ಟಿಗಲ್ಲಿ ನಾನು ಸರಿಯಾಗಿ ನನಗೆ ಅನ್ಸಿದ್ದು BGM ಅಲ್ಲಿ. ಮತ್ತು ಕಿಸಿಕ ಸಾಂಗ್ ರಿಲೀಸ್ ಆಗಿದೆ, ಅದಕ್ಕಿಂತ ಇದು ಬೆಟರ್. ಒಂದು ಎನರ್ಜೆಟಿಕ್ ಸ್ಟೈಲ್ ನೀವು ಅಂತೀವಲ್ಲ, ಅಲ್ಲು ಅರ್ಜುನ್ ಅಲ್ಲಿ ಮತ್ತು ರಶ್ಮಿಕಾ ಮಂದನಿ ಕಾಂಬಿನೇಷನ್ ಬೆಟರ್ ನನಗೆ ಅನಿಸಿದೆ. ಅದು ಕಾಸ್ಟ್ಯೂಮ್ ಡಿಸೈನಿಂಗಲ್ಲಿ, ಬ್ಯಾಕ್ಗ್ರೌಂಡ್ ಲೊಕೇಶನಲ್ಲಿ ಸಾಲಿಡ್ ರೆಸ್ಪಾನ್ಸ್ ನನಗೆ ಅನಿಸಿತ್ತು. ನೋಡೋ ಮಟ್ಟಿಗೆ ಒಂದು ಕ್ಯೂರಿಯಾಸಿಟಿ ನನಗೆ ಅನಿಸಿದ್ದು. ಉಪೇಂದ್ರ ಅವ್ರದ್ದು ವಾರ್ನರ್ ಇದು ವಿಡಿಯೋ ನೋಡಿಗಿಸಿ ನಿಮ್ಮ ಥಿಯರೀಸ್ಗಳು ಏನೋ ಕಮೆಂಟ್ ಮಾಡಿರಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.